ಆಕಾಶದಲ್ಲಿ ಸೂರ್ಯ ಕಾಣ್ತಾನೆ, ಚಂದ್ರ ಕಾಣ್ತಾನೆ, ನಕ್ಷತ್ರಗಳು ಕಾಣಿಸ್ತವೆ. ನಾವು ಈ ಭೂಮಿ ಮೇಲಿದ್ದೀವಿ. ಯಾಕೆ ಇದ್ದೀವಿ? ಯಾರ ಸಲುವಾಗಿದ್ದೀವಿ? ಈ ಭೂಮಿ ಯಾರ ಸಲುವಾಗಿದೆ? ಬಿಗ್ ಬ್ಯಾಂಗ್ ಸಿದ್ಧಾಂತದಲ್ಲಿ ಬರುವ ಸಿಂಗ್ಯುಲಾರಿಟಿ ಮೂಲಕ ವಿಶ್ವ ಸೃಷ್ಟಿ ಆಗುತ್ತೆ ಅಂತ. ಆದರೆ ಈ ಸಿಂಗ್ಯುಲಾರಿಟಿ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗೆ ಬಿಗ್ ಬ್ಯಾಂಗ್ ಉತ್ತರ ನೀಡೋದಿಲ್ಲ. ಆದರೆ ಇಲ್ಲಿ ಈ ಕಲ್ಪ ಸಿದ್ಧಾಂತದಲ್ಲಿ ಇದಕ್ಕೆ ಉತ್ತರ ಸಿಗುತ್ತದೆ. ಪ್ರತಿ ಯುಗದಲ್ಲಿಯೂ ಪ್ರಭು ಶ್ರೀರಾಮ ನಿನ್ನನ್ನು ಇಲ್ಲಿ ಕಳಿಸ್ತಾನೆ ಇರ್ತಾನೆ. ನಿನ್ನಂತೆ ಎಷ್ಟೋ ಆಂಜನೇಯರು ಇಲ್ಲಿಗೆ ಬರ್ತಾನೆ ಇರ್ತಾರೆ, ಉಂಗುರ ಹುಡುಕ್ತಾನೆ ಇರ್ತಾರೆ ಅಂತ ಬಲಿ ಹೇಳ್ತಾನೆ. ಈ ಮನುಷ್ಯ ಅನ್ನೋ ಪ್ರಾಣಿಗಾಗಿ ಇಷ್ಟೊಂದು ಯುಗಗಳು, ಇಷ್ಟೊಂದು ಕಲ್ಪಗಳು, ಇಷ್ಟೊಂದು ಸೃಷ್ಟಿ ಲಯ ಆಗುತ್ತೆ ಅಂದರೆ ನಂಬಕ್ಕೆ ಸಾಧ್ಯನಾ? ಈಗ ನಾನು ಗೌರಿ ಶಕ್ಕಿ ಇನ್ನೊಂದು ವಿಶ್ವದಲ್ಲಿ ಇದೇ ಸಮಯಕ್ಕೆ ಒಬ್ಬ ಡಾಕ್ಟರ್ ಆಗಿ ಒಬ್ಬ ರೋಗಿಯ ಸರ್ಜರಿ ಮಾಡ್ತಾ ಇರ್ಬೋದು. ಮತ್ತೊಂದು ವಿಶ್ವದಲ್ಲಿ ಇದೇ ಗೌರಿ ಶಕ್ಕಿ ರಿಟೈರ್ಡ್ ಆಗಿ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಕಾಲ ಕಳೀತಾ ಇರ್ಬೋದು. ಇನ್ನೊಂದು ವಿಶ್ವದಲ್ಲಿ ನಾನು ಹೈಸ್ಕೂಲ್ ಪರೀಕ್ಷೆ ಬರೀತಾ ಇರ್ಬೋದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನಮ್ಮ ವಿಡಿಯೋಗಳಲ್ಲಿ ನೀವು ಸಾಕಷ್ಟು ರಾಜಕೀಯದ ವಿಚಾರಗಳನ್ನ, ಜಿಯೋ ಪಾಲಿಟಿಕ್ಸ್ ವಿಚಾರಗಳನ್ನು ಮತ್ತು ರಹಸ್ಯಮಯ ವಿಚಾರಗಳನ್ನ, ಸುಮಾರು ವಿಚಾರಗಳನ್ನ ನೋಡಿದಿರಾ, ಇಷ್ಟಪಟ್ಟಿದ್ದೀರಾ. ಆದರೆ ಇವತ್ತು ನಾವು ಈ ಎಲ್ಲ ಸೂಪರ್ಫಿಷಿಯಲ್ ವಿಚಾರಗಳನ್ನ ಬಿಟ್ಟು ಮೂಲಕ್ಕೆ ಹೋಗುವ ಪ್ರಯತ್ನವನ್ನು ಮಾಡೋಣ. ಸೂಪರ್ಫಿಷಿಯಲ್ ಅಂದರೆ ನಾವು ಭೂಮಿ ಮೇಲಿದ ವಿಚಾರಗಳನ್ನ ಮಾತ್ರ ನೋಡ್ತಾ ಇದ್ದೀವಿ. ಮೂಲ ಅಂದರೆ ನಮ್ಮ ಮೂಲ, ನಿಮ್ಮ ಮೂಲ, ಈ ವಿಶ್ವದ ಮೂಲವನ್ನು ಅರಿಯುವ, ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಆದಿ ಮಾನವನಿಂದ ಹಿಡಿದು ಆಧುನಿಕ ಮಾನವನವರೆಗೆ ಎಲ್ಲರನ್ನೂ ಕಾಡಿರುವಂಥ ವಿಚಾರ. ಯಾವ ಪ್ರಶ್ನೆ? ಮೂಲಭೂತ ಪ್ರಶ್ನೆ. ನಾನು ಯಾರು? ನಾನು ಎಲ್ಲಿಂದ ಬಂದೆ? ಎಲ್ಲಿಗೆ ಹೋಗ್ತೀನಿ? ಏನಿದು ವಿಶ್ವ, ಪ್ರಪಂಚ, ಸೌರವ್ಯೂಹ, ಗ್ಯಾಲಕ್ಸಿ, ಬ್ರಹ್ಮಾಂಡ? ಆಕಾಶದಲ್ಲಿ ಸೂರ್ಯ ಕಾಣ್ತಾನೆ, ಚಂದ್ರ ಕಾಣ್ತಾನೆ, ನಕ್ಷತ್ರಗಳು ಕಾಣಿಸ್ತವೆ. ನಾವು ಈ ಭೂಮಿ ಮೇಲಿದ್ದೀವಿ. ಯಾಕೆ ಇದ್ದೀವಿ? ಯಾರ ಸಲುವಾಗಿದ್ದೀವಿ? ಈ ಭೂಮಿ ಯಾರ ಸಲುವಾಗಿದೆ? ಈ ಭೂಮಿಯನ್ನು, ಈ ಚಂದ್ರನ, ಈ ನಕ್ಷತ್ರಗಳನ್ನ ಹೀಗಿರಿ, ಇಲ್ಲಿಯೇ ಇರಿ, ಈ ಥರ ಸುತ್ತಾಕಿ ಅಂತ ಹೇಳಿದ್ಯಾರು? ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು ಹೇಗೆ? ಯಾಕೆ ಬ್ರಹ್ಮಾಂಡ ನಮ್ಮ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ? ಅಥವಾ ಉತ್ತರ ಕೊಟ್ಟರೂ ಕೂಡ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ವಾ? ಈ ಬ್ರಹ್ಮಾಂಡದ ಇಡೀ ಸೃಷ್ಟಿಯ ಹಿಂದೆ ಏನಾದರೂ ಉದ್ದೇಶ ಇದೆಯಾ? ಅಥವಾ ಸುಮ್ಮನೆ ಇದೆಯಾ? ವಿದೌಟ್ ಎನಿ ರೀಸನ್, ವಿದೌಟ್ ಎನಿ ಲಾಜಿಕ್. ಸೈನ್ಸ್ ಏನು ಹೇಳುತ್ತೆ ಈ ಬಗ್ಗೆ? ಇನ್ನು ನಮ್ಮ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಇದಕ್ಕೆ ಏನಾದರೂ ಉತ್ತರ ಇದೆಯಾ? ಮತ್ತದೇ ಪ್ರಶ್ನೆ, ನಾನು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬಿಸ್ನೆಸ್ಸನ್ನು, ನಿಮ್ಮ ಬ್ರ್ಯಾಂಡನ್ನು ಆನ್ಲೈನಲ್ಲಿ ಪ್ರಮೋಟ್ ಮಾಡೋದ್ರ ಮೂಲಕ, ಲೀಡ್ ಜನರೇಷನ್ ಮಾಡೋದ್ರ ಮೂಲಕ, SEO ಮಾಡೋದ್ರ ಮೂಲಕ, ಅಥವಾ ವೆಬ್ಸೈಟ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಮೂಲಕ ನಿಮ್ಮ ಬಿಸ್ನೆಸ್ಗೆ ಹೆಲ್ಪ್ ಮಾಡುವಂಥ ಸಂಸ್ಥೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದವರು ಡಿಜಿಟಲ್ ಮಾರ್ಕೆಟಿಂಗ್ಗಾಗಿ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸೊ ಸ್ನೇಹಿತರೆ, ಹಾಗಾದರೆ ಬನ್ನಿ ಬ್ರಹ್ಮಾಂಡದ ಮೂಲದಲ್ಲಿ ಅಡಗಿರುವ ರಹಸ್ಯಗಳನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ನಮ್ಮ ಫಿಲಾಸಫಿ ಅಂದರೆ ತತ್ವಜ್ಞಾನ ಏನು ಹೇಳುತ್ತೆ ಈ ಬಗ್ಗೆ ಅನ್ನೋದನ್ನು ನೋಡೋಣ. ಬಟ್ ನಾನು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ನಿಮ್ಮ ಕಲ್ಪನಾ ಶಕ್ತಿಯನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕು. ನಾನು ಮುಂದೆ ಹೇಳೋ ವಿಷಯಗಳನ್ನ ನೀವು ನಿಮ್ಮ ತಲೆಯಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಆಗ ಮಾತ್ರ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಮೊದಲಿಗೆ ಈ ಬ್ರಹ್ಮಾಂಡದ ಸೃಷ್ಟಿ ಹೇಗೆ ಆಯಿತು ಅನ್ನೋದನ್ನು ನೋಡಬೇಕು ಅಂತಂದರೆ, ಬ್ರಹ್ಮಾಂಡದ ಸೃಷ್ಟಿಯ ಕುರಿತು ಅನೇಕ ಸಿದ್ಧಾಂತಗಳಿವೆ. ಆದರೆ ಜಗತ್ತು ಅಂದರೆ ಆಧುನಿಕ ಜಗತ್ತು ಇವತ್ತು ಬಹುತೇಕ ಒಪ್ಪುವುದು ಒಂದು ಸಿದ್ಧಾಂತವನ್ನು, ಒಂದು ವೈಜ್ಞಾನಿಕ ಸಿದ್ಧಾಂತವನ್ನು. ಅದುವೇ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತ. ಈ ಒಂದು ಸಿದ್ಧಾಂತದ ಪ್ರಕಾರ ಸುಮಾರು 13.8 ಶತಕೋಟಿ ವರ್ಷಗಳ ಹಿಂದೆ, ಅಂದರೆ 13.8 ಬಿಲಿಯನ್ ವರ್ಷಗಳ ಹಿಂದೆ ಇಡೀ ವಿಶ್ವ ಒಂದು ಅತ್ಯಂತ ಸಣ್ಣ, ದಟ್ಟ ಮತ್ತು ಬಿಸಿಯಾದ ಏಕ ಬಿಂದುವಿನ ರೂಪದಲ್ಲಿತ್ತು. ಅಂದರೆ ಸಿಂಗ್ಯುಲಾರಿಟಿ ರೂಪದಲ್ಲಿತ್ತು. ಈ ಏಕ ಬಿಂದುವಿನಿಂದ ಒಂದು ದೊಡ್ಡ ಸ್ಫೋಟ, ಮಹಾಸ್ಫೋಟ ಸಂಭವಿಸಿ, ಅಂದರೆ ಬಿಗ್ ಬ್ಯಾಂಗ್ ಸಂಭವಿಸಿ ವಿಶ್ವದ ರಚನೆ ಶುರುವಾಯಿತು ಅಥವಾ ವಿಶ್ವದ ರಚನೆ ಆಯಿತು ಅಂತ ಹೇಳುತ್ತೆ ಈ ಸಿದ್ಧಾಂತ. ಇನ್ನು ಈ ಸಿದ್ಧಾಂತದ ಪ್ರಕಾರ ವಿಶ್ವದ ರಚನೆಯ ಹಂತಗಳನ್ನ ನೋಡೋದಾದರೆ, ನಾನು ಹೇಳಿದ ಹಾಗೆ ವಿಶ್ವ ಮೊದಲಿಗೆ ಒಂದು ಅತ್ಯಂತ ದಟ್ಟ, ಬಿಸಿಯಾದ ಏಕ ಬಿಂದುವಿನಿಂದ ಆರಂಭವಾಯಿತು. ಆ ಕ್ಷಣದಲ್ಲಿ ಎಲ್ಲವೂ ಅಂದರೆ ಟೈಮ್, ಸ್ಪೇಸ್, ಎನರ್ಜಿ ಮತ್ತು ಮ್ಯಾಟರ್ ಎಲ್ಲವೂ ಕೂಡ ಒಂದೇ ಬಿಂದುವಿನಲ್ಲಿ ಕೇಂದ್ರೀಕೃತಗೊಂಡಿತ್ತು ಅಥವಾ ಸಂಕುಚಿತಗೊಂಡಿತ್ತು. ಈ ಸ್ಫೋಟದಿಂದ ವಿಶ್ವವು ಕ್ಷಿಪ್ರವಾಗಿ ವಿಸ್ತರಿಸಲು ಆರಂಭವಾಯಿತು. ಅದು ಹೇಗೆ ಅಂದರೆ, ಬಿಗ್ ಬ್ಯಾಂಗ್ ಕ್ಷಣವನ್ನು ನಾವು 0 ಸೆಕೆಂಡ್ ಅಂತ ಅಂದ್ಕೊಳ್ತೀವಿ. ಅಂದರೆ ಬಿಗ್ ಬ್ಯಾಂಗ್ನ ನಂತರ ಕೆಲವೇ ಕ್ಷಣಗಳಲ್ಲಿ ವಿಶ್ವವು ಅತ್ಯಂತ ವೇಗವಾಗಿ ವಿಸ್ತರಿಸಿತು. ಈ ಹಂತವನ್ನು ಕಾಸ್ಮಿಕ್ ಇನ್ಫ್ಲೇಷನ್ ಎಂದು ಕರೆಯಲಾಗುತ್ತೆ. ಈ ವಿಸ್ತರಣೆಯಿಂದಾಗಿ ವಿಶ್ವವು ಒಂದು ಗೋಲಿಯ ರೂಪಕ್ಕೆ, ಅಂದರೆ ಒಂದು ಗೋಲದ ರೂಪಕ್ಕೆ ಬೆಳೆಯುತ್ತೆ. ಮುಂದೆ ವಿಶ್ವ ವಿಸ್ತರಿಸ್ತಾ ಇದ್ದ ಹಾಗೆ ಅದರ ತಾಪಮಾನ ಕಡಿಮೆ ಆಗುತ್ತೆ.
ಆ ಸಮಯದಲ್ಲಿ ಶಕ್ತಿಯು ಮ್ಯಾಟರ್ಗಳಾಗಿ, ಉದಾಹರಣೆಗೆ ಕ್ವಾರ್ಕ್ಗಳಾಗಿ, ಎಲೆಕ್ಟ್ರಾನ್ಗಳಾಗಿ ರೂಪಾಂತರಗೊಳ್ಳುತ್ತೆ. ಸುಮಾರು 3 ನಿಮಿಷಗಳ ನಂತರ ಈ ಕಣಗಳು ಒಗ್ಗೂಡಿ ಪ್ರೋಟಾನ್ಗಳನ್ನು ಮತ್ತು ನ್ಯೂಟ್ರಾನ್ಗಳನ್ನ ರಚನೆ ಮಾಡ್ತವೆ. ಇವು ನಂತರ ಹೈಡ್ರೋಜನ್ ಮತ್ತು ಹೀಲಿಯಂನಂತಹ ಮೂಲಭೂತ ವಸ್ತುಗಳನ್ನ ರೂಪಿಸ್ತವೆ. ಈಗಲೂ ಕೂಡ ನಾವು ಬಾಹ್ಯಾಕಾಶವನ್ನು ಗಮನಿಸಿದರೆ ಅಲ್ಲಿರುವ ಗಾಳಿ ಅಂದರೆ ಅದು ಹೈಡ್ರೋಜನ್ ಮತ್ತು ಹೀಲಿಯಂ. ಇಲ್ಲಿ ಹೈಡ್ರೋಜನ್ 73-75% ಇದ್ದರೆ ಹೀಲಿಯಂ 24-25% ಇದೆ. ಈ ಸ್ಥಿತಿ ಹಾಗೆ ಮುಂದುವರಿಯುತ್ತೆ ಮತ್ತು ಲಕ್ಷಾಂತರ ವರ್ಷಗಳ ಕಾಲ ಇದು ಹಾಗೆ ಮುಂದುವರಿದು ವಿಶ್ವ ಮತ್ತಷ್ಟು ತಂಪಾಗುತ್ತೆ, ತಣ್ಣಗಾಗುತ್ತೆ. ಇದಾದ ನಂತರ ಸೃಷ್ಟಿಯಾಗೋದೇ ಗುರುತ್ವಾಕರ್ಷಣೆ. ಗುರುತ್ವಾಕರ್ಷಣೆಯಿಂದಾಗಿ ಹೈಡ್ರೋಜನ್ ಮತ್ತು ಹೀಲಿಯಂ ಒಗ್ಗೂಡಿ ಮೊದಲ ನಕ್ಷತ್ರಗಳು ಮತ್ತು ಮೊದಲ ಗ್ಯಾಲಕ್ಸಿಗಳು ರೂಪುಗೊಳ್ತವೆ. ಈ ನಕ್ಷತ್ರಗಳ ಒಳಗಡೆ ಇರುವಂಥ ಭಾರಿ ಒತ್ತಡ ಮತ್ತು ತಾಪಮಾನದಿಂದಾಗಿ ಇತರ ಮೂಲಭೂತ ವಸ್ತುಗಳಾದ ಕಾರ್ಬನ್ ಮತ್ತು ಆಕ್ಸಿಜನ್ ರೂಪುಗೊಳ್ತವೆ. ಕಾಲಾಂತರದಲ್ಲಿ ಈ ಗ್ಯಾಲಕ್ಸಿಗಳು, ನಕ್ಷತ್ರಗಳು, ಗ್ರಹಗಳು ಒಟ್ಟಿಗೆ ಸಂಯೋಜನೆಗೊಂಡು ಇಂದು ನಾವು ನೋಡುವಂಥ ಈ ವಿಶ್ವವನ್ನು ರೂಪಿಸ್ತವೆ. ಭೂಮಿಯಂಥ ಗ್ರಹಗಳು ರೂಪುಗೊಳ್ತವೆ ಮತ್ತು ಕಾಲಾಂತರದಲ್ಲಿ ಜೀವ ವಿಕಸನಗೊಳ್ಳುತ್ತೆ. ಮನುಷ್ಯ ಕೂಡ ಹುಟ್ಟಿ ಬರ್ತಾನೆ. ಇದು ಬಿಗ್ ಬ್ಯಾಂಗ್ ಸಿದ್ಧಾಂತದ ಪ್ರಕಾರ ವಿಶ್ವದ ಹುಟ್ಟಿನ ರಹಸ್ಯ ಅಥವಾ ವಿಶ್ವದ ಹುಟ್ಟಿದ ರೀತಿ. ಬಹುತೇಕರು ಈ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಒಪ್ತಾರೆ, ಆದರೂ ಕೂಡ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವಂಥ ಸಿದ್ಧಾಂತ ಇದೇನಲ್ಲ. ಯಾಕೆ ಅಂದರೆ ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಉದಾಹರಣೆಗೆ, ಈಗ ಸೃಷ್ಟಿಗೂ ಮೊದಲು ಏಕ ಬಿಂದು ಇತ್ತು ಅಂತ ಹೇಳ್ತಾರೆ, ಅಂದರೆ ಸಿಂಗ್ಯುಲಾರಿಟಿ ಇತ್ತು ಅಂತ ಈ ಸಿದ್ಧಾಂತ ಹೇಳುತ್ತೆ. ಆದರೆ ಈ ಏಕಬಿಂದು ಎಲ್ಲಿಂದ ಬಂತು? ಇದನ್ನು ಯಾರು ಸೃಷ್ಟಿ ಮಾಡಿದರು? ಈ ಸಿಂಗ್ಯುಲಾರಿಟಿ ಒಳಗೆ ಏನಿತ್ತು ಮತ್ತು ಅವುಗಳು ಎಲ್ಲಿಂದ ಬಂದಿದ್ದು? ಅವುಗಳ ರಚನೆ ಹೇಗಾಯಿತು? ಈ ಸಿಂಗ್ಯುಲಾರಿಟಿ ಆಗೋಕೆ ಮುಂಚೆ ಏನಿತ್ತು? ಇದೆಲ್ಲ ಆಯ್ತಲ್ಲ, ಇದರ ಉದ್ದೇಶ ಏನು? ಈ ಪ್ರಶ್ನೆಗಳಿಗೆ ಈ ಸಿದ್ಧಾಂತದಲ್ಲಿ ಉತ್ತರ ಸಿಗೋದಿಲ್ಲ. ಆದರೆ ಸ್ನೇಹಿತರೆ, ಈ ಬಿಗ್ ಬ್ಯಾಂಗ್ ಸಿದ್ಧಾಂತ ಮಾತ್ರ ವಿಶ್ವದ ಉಗಮದ ಬಗ್ಗೆ ಮಾತಾಡಿಲ್ಲ. ಹಲವಾರು ಥಿಯರಿಗಳಿವೆ, ಹಲವಾರು ಸಿದ್ಧಾಂತಗಳಿವೆ. ಇದಕ್ಕೂ ಸಾವಿರಾರು ವರ್ಷಗಳ ಮೊದಲೇ ಹಿಂದೂ ಪುರಾಣ ಗ್ರಂಥಗಳಲ್ಲಿ ಈ ವಿಶ್ವದ ಉಗಮ ಹೇಗಾಯಿತು ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ಹಾಗಂತ ನಾವು ಇದೇ ಸತ್ಯ ಅಂತ ಹೇಳ್ತಾ ಇಲ್ಲ, ಬದಲಾಗಿ ಈ ಗ್ರಂಥಗಳಲ್ಲಿ ಏನಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು? ಈ ದೃಷ್ಟಿಯಿಂದ ನೋಡಿದರೆ ನಮಗೆ ಮೊದಲು ಸಿಗೋದೇ ಋಗ್ವೇದ ಗ್ರಂಥದ 10ನೇ ಮಂಡಲದಲ್ಲಿ ಬರುವ 129ನೇ ಸೂಕ್ತ. ಅದೇ ನಾಸದೀಯ ಸೂಕ್ತ. ಈ ನಾಸದೀಯ ಸೂಕ್ತವು 7 ಶ್ಲೋಕಗಳನ್ನ ಒಳಗೊಂಡಿದೆ. ಇದರ ಹೆಸರು ನಾಸತ್ ಅಂದರೆ ಅಸತ್ ಅಂದರೆ ಇಲ್ಲದಿರುವುದು ಎಂಬ ಪದದಿಂದ ಬಂದಿದೆ. ಈ ಸೂಕ್ತವು ಸೃಷ್ಟಿಯ ಮೊದಲಿನ ಸ್ಥಿತಿಯನ್ನು ವರ್ಣಿಸುತ್ತೆ. ಅಂದರೆ ಅದು ಸತ್ ಅಥವಾ ಅಸತ್ ಅಂದರೆ ಅಸ್ತಿತ್ವ ಮತ್ತು ಅನಸ್ತಿತ್ವ ಎಂಬುದರ ಬಗ್ಗೆ ಯಾವುದೇ ಖಚಿತವಾದ ತೀರ್ಮಾನಕ್ಕೆ ಬರೋದಿಲ್ಲ. ಅಂದರೆ ಈ ಸೂಕ್ತದ ಮೊದಲ ಶ್ಲೋಕ ಸೃಷ್ಟಿಯ ಆರಂಭದಲ್ಲಿ ಯಾವುದೇ ಖಚಿತವಾದ ಅಸ್ತಿತ್ವ ಇರಲಿಲ್ಲ ಅಂತ ಹೇಳುತ್ತೆ. ಅಂದರೆ ಅಸ್ತಿತ್ವ ಅಥವಾ ಅನಸ್ತಿತ್ವ ಎಂದು ಹೇಳುವ ಬದಲು ಒಂದು ರೀತಿಯ ಶೂನ್ಯದ ಸ್ಥಿತಿಯನ್ನು ಇದು ವರ್ಣಿಸುತ್ತೆ. ಆದರೆ ಈ ಶೂನ್ಯತೆ ಕೂಡ ಸಂಪೂರ್ಣ ಶೂನ್ಯವಾಗಿರಲಿಲ್ಲ. ಇದು ಗಾಳಿ, ನೀರು, ರಾತ್ರಿ, ಹಗಲಿನಂತಹ ಯಾವುದೇ ಭೌತಿಕ ಗುಣಲಕ್ಷಣಗಳು ಇಲ್ಲದ ಸ್ಥಿತಿಯನ್ನು ಸೂಚಿಸುತ್ತೆ. ಒಂದು ರೀತಿಯಿಂದ ಈ ವರ್ಣನೆ ವಿಶ್ವದ ಆರಂಭ ಒಂದು ರೀತಿಯಿಂದ ರಹಸ್ಯಮಯ ಅಥವಾ ಗೊಂದಲಮಯ ಸ್ಥಿತಿಯನ್ನು ಒತ್ತಿ ಹೇಳುತ್ತೆ ಅಂತ ಹೇಳ್ಬೋದು. ಇನ್ನು 2ನೇ ಶ್ಲೋಕ ಆ ಶೂನ್ಯದಿಂದ ಏನಾದರೂ ಉತ್ಪತ್ತಿ ಆಗಬಹುದಾ ಅನ್ನೋ ಪ್ರಶ್ನೆ ಎತ್ತುತ್ತೆ. ಆ ಸಂದರ್ಭದಲ್ಲಿ ಬರೋದೇ ತಪಸ್. ಇದರ ಅರ್ಥ ತೀವ್ರ ಶಕ್ತಿ ಅಥವಾ ಶಾಖ ಎಂದರ್ಥ. ಈ ತಪಸ್ ಎನ್ನುವುದು ಈ ಶೂನ್ಯತೆ ಒಳಗೆ ಇದ್ದಂಥ ಒಂದು ಆಂತರಿಕ ಶಕ್ತಿ, ಹಾಗೂ ಇದು ಸೃಷ್ಟಿಯ ಪ್ರಕ್ರಿಯೆಗೆ ಮೂಲ ಕಾರಣ ಅಂತ ಸೂಚಿಸಲಾಗುತ್ತೆ. ಇದು ಕೂಡ ಒಂದು ಸಾಧ್ಯತೆ ಅಂತ ಹೇಳ್ಬೋದು. ಇನ್ನು ಈ ಸೂಕ್ತ ಇನ್ನೊಂದು ರಹಸ್ಯಕ್ಕೆ ಕೂಡ ಉತ್ತರ ಕೊಡುತ್ತೆ. ಅದು ಏನಂದ್ರೆ, ನಮ್ಮಲ್ಲಿ ಹಲವರು ಈ ಬ್ರಹ್ಮಾಂಡವನ್ನು ದೇವತೆಗಳು ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಇದಕ್ಕೆ ಈ ಸೂಕ್ತದ 3ನೇ ಶ್ಲೋಕ ಉತ್ತರ ನೀಡುತ್ತೆ. ದೇವತೆಗಳು ಯಾವಾಗ ಸೃಷ್ಟಿಯಾದರು? ಸೃಷ್ಟಿಯ ಮೊದಲು ಅವರಿದ್ರು ಅಥವಾ ಅದಾದ ನಂತರ ಅವರು ಸೃಷ್ಟಿಯಾದರು? ಈ ಪ್ರಶ್ನೆಗಳನ್ನು ಈ ಶ್ಲೋಕಗಳು ಕೇಳಿ ನಂತರ ಆ ಶ್ಲೋಕವೇ ಈ ಪ್ರಶ್ನೆಗೆ ಉತ್ತರ ನೀಡುತ್ತೆ. ಆ ಉತ್ತರ ಏನಂದರೆ, ಈ ದೇವತೆಗಳು ಕೂಡ ಈ ಸೃಷ್ಟಿಯ ಭಾಗವಾಗಿದ್ದರು ಎಂಬ ಸಾಧ್ಯತೆ ಇದೆ. ಅಂದರೆ ಅವರೇ ಸೃಷ್ಟಿಗೆ ಕಾರಣ ಅಲ್ಲ ಅನ್ನುತ್ತೆ. ಹಾಗಿದ್ದ ಮೇಲೆ ದೇವತೆಗಳಿಂದ ಸೃಷ್ಟಿ ಶುರು ಆಗಿದ್ದಲ್ಲ. ಮುಂದೆ 4ನೇ ಶ್ಲೋಕದಲ್ಲಿ ಈ ಸೃಷ್ಟಿಯನ್ನು ಇಚ್ಛಿಸುವ ಇಚ್ಛೆ ಅಥವಾ ಕಾಮ ಹುಟ್ಟಿತು ಎಂದು ಹೇಳಲಾಗುತ್ತೆ. ಇಚ್ಛೆ ಅಥವಾ ಕಾಮ ಇದು ಇಲ್ಲದೆ ಯಾವುದೂ ಸಾಧ್ಯವಿಲ್ಲ ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರ. ಹೀಗಾಗಿ ಇಚ್ಛೆಯ ಮೂಲಕ ಮಾತ್ರ ಇದೆಲ್ಲವೂ ನಡೆದಿರಕ್ಕೆ ಸಾಧ್ಯ. ಮುಂದೆ 5ನೇ ಶ್ಲೋಕ ಏಕಂ ಅಂದರೆ
ಒಂದು ಎಂಬ ಪರಿಕಲ್ಪನೆಯನ್ನು ಒತ್ತಿ ಹೇಳುತ್ತೆ. ಇದು ಒಂದು ಏಕೈಕ ಶಕ್ತಿ ಅಥವಾ ತತ್ವದಿಂದ ವಿಶ್ವದ ಉತ್ಪತ್ತಿ ಆಯಿತು ಅಂತ ಹೇಳುತ್ತೆ. ಈ ಏಕ ಅನ್ನೋದು ಒಂದು ರೀತಿಯ ಸಾರ್ವತ್ರಿಕ ಚೇತನ ಅಥವಾ ಶಕ್ತಿ ಆಗಿರಬಹುದು, ಆದರೆ ಅದರ ಸ್ವರೂಪವನ್ನು ಇದು ಸ್ಪಷ್ಟವಾಗಿ ವಿವರಿಸಿಲ್ಲ. ಮುಂದೆ 6ನೇ ಶ್ಲೋಕ ಯಾರಿಗೆ ಈ ಸೃಷ್ಟಿಯ ಉಗಮದ ಬಗ್ಗೆ ತಿಳಿದಿದೆ, ಯಾರು ಖಚಿತವಾಗಿ ಹೇಳಬಹುದು ಅನ್ನೋ ಪ್ರಶ್ನೆಯನ್ನು ಮುಂದಿಡುತ್ತೆ. ಇದಕ್ಕೆ ಉತ್ತರವಾಗಿ ಈ ಶ್ಲೋಕವು ಸೃಷ್ಟಿಯ ರಹಸ್ಯವನ್ನು ಯಾರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದು ಸೂಚಿಸುತ್ತೆ. ಆದರೆ ಕೊನೆಯ ಶ್ಲೋಕ ಅಂದರೆ 7ನೇ ಶ್ಲೋಕ ಏನು ಹೇಳುತ್ತೆ ಅಂದರೆ ಇದೊಂದು ದೈವಿಕ ರಹಸ್ಯ ಅನ್ನೋ ಮಾತನ್ನು ಹೇಳುತ್ತೆ. ಅಂದರೆ ಮತ್ತದೇ ಅರ್ಥ ಯಾರಿಗೂ ಗೊತ್ತಿಲ್ಲ ಅಂತ. ಒಟ್ಟಿನಲ್ಲಿ ಸ್ನೇಹಿತರೆ, ಬಿಗ್ ಬ್ಯಾಂಗ್ ಸಿದ್ಧಾಂತಕ್ಕೆ ಅತಿ ಹತ್ತಿರವಾದ ಸಿದ್ಧಾಂತ ಅಂದರೆ ಅದು ಋಗ್ವೇದದ ನಾಸದಿಯ ಸೂಕ್ತ ಅಂತ ಹೇಳ್ಬೋದು. ಈ ಸೂಕ್ತದಂತೆ ಇನ್ನೊಂದು ಸೂಕ್ತ ಕೂಡ ಋಗ್ವೇದದ 10ನೇ ಮಂಡಲದಲ್ಲಿದೆ. ಅದು ಹಿರಣ್ಯ ಗರ್ಭ ಸೂಕ್ತ ಅಂತ. ಇದರ ಅರ್ಥ ಚಿನ್ನದ ಗರ್ಭ ಅಥವಾ ಚಿನ್ನದ ಬೀಜ ಅಂತ. ಈ ಮೂಲಕವೇ ಸೃಷ್ಟಿ ಆರಂಭ ಆಯಿತು ಎನ್ನುತ್ತೆ ಈ ಸೂಕ್ತ. ಹಾಗಾದರೆ ಆಧುನಿಕ ವಿಜ್ಞಾನದ ಸಿಂಗ್ಯುಲಾರಿಟಿ ಹಾಗೂ ಹಿರಣ್ಯ ಗರ್ಭದ ಮಧ್ಯೆ ಏನಾದರೂ ಸಂಬಂಧ ಇರಬಹುದಾ? ಈ ಹಿರಣ್ಯ ಗರ್ಭವನ್ನು ಈ ಸೂಕ್ತದ 9ನೇ ಶ್ಲೋಕದಲ್ಲಿ ಪ್ರಜಾಪತಿ ಎಂದು ಉಲ್ಲೇಖಿಸಲಾಗಿದೆ. ಪ್ರಜಾಪತಿ ಅಂದರೆ ನಮಗೆ ಗೊತ್ತಿರುವ ಹಾಗೆ ಬ್ರಹ್ಮ ಎಂದರ್ಥ, ಅಂದರೆ ಸೃಷ್ಟಿಕರ್ತ. ಇನ್ನೊಂದು ದೃಷ್ಟಿಕೋನದಿಂದ ವೈದಿಕ ಧರ್ಮದಲ್ಲಿ ಬರುವ ಏಕದೇವತಾವಾದಕ್ಕೆ ಈ ಹಿರಣ್ಯ ಗರ್ಭ ಅಥವಾ ಬ್ರಹ್ಮ ಎಂಬುದು ಭಾರಿ ಹತ್ತಿರ ಆಗುತ್ತೆ. ನೀವು ಈ ಸೂಕ್ತದ ಪ್ರಥಮ ಶ್ಲೋಕವನ್ನು ನೋಡಿ. ಹಿರಣ್ಯ ಗರ್ಭ ಸಮವರ್ತಾತಾಗ್ರೇ ಭೂತಸ್ಯ ಜಾತ ಪತಿರೇಕ ಅಸೀತ್. ಹಿರಣ್ಯ ಗರ್ಭ ಎಂಬುವನು ಆದಿಯಲ್ಲಿ ಉತ್ಪತ್ತಿಯಾದವನು, ಈ ಭೂಮಿಯ ಅಥವಾ ಆಕಾಶದ ಏಕೈಕ ಪತಿಯಾಗಿದ್ದನು ಅಥವಾ ಒಡೆಯನಾಗಿದ್ದನು ಎಂದು ಈ ಶ್ಲೋಕ ತಿಳಿಸುತ್ತೆ. ಈ ಬ್ರಹ್ಮ ಅನ್ನೋದನ್ನು ಇನ್ನೂ ಒಂದು ಕಡೆ ನಾವು ನೋಡ್ತೀವಿ. ಅದು ಎಲ್ಲಿ ಅಂದರೆ ಕಲ್ಪ ಸಿದ್ಧಾಂತದಲ್ಲಿ. ಇದರಿಂದ ನಮಗೆ ಕಾಲಚಕ್ರದ ಕುರಿತು ಕೂಡ ತಿಳಿದು ಬರುತ್ತೆ. ಕಲ್ಪ ಎಂದರೆ ಒಂದು ಬೃಹತ್ ಕಾಲಮಾನ, ಒಂದು ಮಾನದಂಡ. ಈ ಕಲ್ಪವು ವಿಶ್ವದ ಸೃಷ್ಟಿ, ನಿರ್ವಹಣೆ, ವಿನಾಶ ಮತ್ತು ಮರುಸೃಷ್ಟಿ ಎಂಬ ಚಕ್ರದ ಭಾಗಗಳನ್ನ ಹೊಂದಿದೆ. ಹಿಂದೂ ಧರ್ಮದ ಪೌರಾಣಿಕ ಗ್ರಂಥಗಳಾದ ಭಾಗವತ ಪುರಾಣ, ವಿಷ್ಣು ಪುರಾಣ ಮತ್ತು ಮನುಸ್ಮೃತಿಯಲ್ಲಿ ಈ ಪರಿಕಲ್ಪನೆಯನ್ನು ವಿವರವಾಗಿ ಚರ್ಚಿಸಲಾಗಿದೆ. ಕಲ್ಪ ಸಿದ್ಧಾಂತದ ಪ್ರಕಾರ ಒಂದು ಕಲ್ಪವು ಬ್ರಹ್ಮನ ಒಂದು ದಿನವಾಗಿದ್ದು ಇದು ಸುಮಾರು 4.32 ಶತಕೋಟಿ ವರ್ಷಗಳಿಗೆ ಸಮ. ಅಂದರೆ ಒಂದು ಕಲ್ಪವು 4 ಯುಗಗಳನ್ನ ಒಳಗೊಂಡಿದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಈ ಯುಗಗಳು ಕ್ರಮವಾಗಿ ಧರ್ಮ, ಜ್ಞಾನ, ಶಕ್ತಿ ಮತ್ತು ಭಕ್ತಿಯ ಕ್ಷೀಣತೆಯನ್ನು ಸೂಚಿಸುತ್ತವೆ. ಕಲಿಯುಗದ ಕೊನೆಯಲ್ಲಿ ವಿಶ್ವವು ಒಂದು ವಿನಾಶದ ಹಂತಕ್ಕೆ ಅಂದರೆ ಪ್ರಳಯದ ಹಂತಕ್ಕೆ ತಲುಪುತ್ತೆ. ನಂತರ ಇದರಲ್ಲಿ ಎಲ್ಲವೂ ಶೂನ್ಯದಲ್ಲಿ ಲೀನವಾಗುತ್ತದೆ. ಇದಾದ ನಂತರ ಮತ್ತೆ ಹೊಸ ಕಲ್ಪ ಆರಂಭವಾಗುತ್ತದೆ ಮತ್ತು ಈ ಚಕ್ರ ಹೀಗೆ ಶಾಶ್ವತವಾಗಿ ಮುಂದುವರಿಯುತ್ತದೆ. ನಾನು ಆಗಲೇ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದಿಟ್ಟಿದ್ದೆ. ಅದೇನೆಂದರೆ ಬಿಗ್ ಬ್ಯಾಂಗ್ ಸಿದ್ಧಾಂತದಲ್ಲಿ ಬರುವ ಸಿಂಗ್ಯುಲಾರಿಟಿ ಮೂಲಕ ವಿಶ್ವ ಸೃಷ್ಟಿ ಆಗುತ್ತೆ ಅಂತ. ಆದರೆ ಈ ಸಿಂಗ್ಯುಲಾರಿಟಿ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗೆ ಬಿಗ್ ಬ್ಯಾಂಗ್ ಉತ್ತರ ನೀಡೋದಿಲ್ಲ. ಆದರೆ ಇಲ್ಲಿ ಈ ಕಲ್ಪ ಸಿದ್ಧಾಂತದಲ್ಲಿ ಇದಕ್ಕೆ ಉತ್ತರ ಸಿಗುತ್ತದೆ. ಕಲ್ಪ ಸಿದ್ಧಾಂತದ ಪ್ರಕಾರ ವಿಶ್ವ ಚಕ್ರೀಯವಾಗಿ ನಡೆಯುವ ಒಂದು ಘಟನೆ. ಅಂದರೆ ಸೃಷ್ಟಿ, ನಿರ್ವಹಣೆ, ವಿನಾಶ ಆದ ನಂತರ ಮತ್ತೆ ಭೂಮಿ, ಸೂರ್ಯ, ಗ್ರಹಗಳು, ಗ್ಯಾಲಕ್ಸಿಗಳು ಎಲ್ಲವೂ ಹೋಗಿ ಒಂದು ಶೂನ್ಯತೆಯಲ್ಲಿ ಕೂಡಿಕೊಳ್ಳುತ್ತವೆ. ಪ್ರಾಯಶಃ ಇದೇ ಸಿಂಗ್ಯುಲಾರಿಟಿ ಎಂದು ಆಧುನಿಕ ವಿಜ್ಞಾನ ಕರೆಯುತ್ತಿರಬಹುದು. ಮತ್ತು ಅದೇ ಸ್ಫೋಟ ಹೊಂದುತ್ತದೆ, ಮತ್ತೆ ಅದೇ ಭೂಮಿ, ಮತ್ತೆ ಅದೇ ಸೂರ್ಯ ಹುಟ್ಟುತ್ತದೆ, ಮತ್ತದೇ ನಡೆಯುತ್ತದೆ. ಇದನ್ನು ಸರಿಯಾಗಿ ವಿವರಿಸುವಂಥ ಅಥವಾ ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುವಂಥ ಒಂದು ಕಥೆ ರಾಮಾಯಣದಲ್ಲಿದೆ. ಪ್ರಭು ಶ್ರೀರಾಮನ ಅವತಾರ ಅಂತ್ಯ ಕಾಣುವ ಸಂದರ್ಭದಲ್ಲಿ ಸ್ವಯಂ ಯಮರಾಜ ಅಯೋಧ್ಯೆಗೆ ಬರ್ತಾನಂತೆ. ಶ್ರೀರಾಮನ ಬಳಿ ಬಂದು, ನಿಮ್ಮ ಅವತಾರದ ಅಂತ್ಯದ ಸಮಯ ಬಂದಿದೆ, ಈಗ ನೀವು ನನ್ನೊಂದಿಗೆ ಬರಬೇಕು ಅಂತ ಯಮರಾಜ ಶ್ರೀರಾಮನ ಬಳಿ ವಿಜ್ಞಾಪನೆ ಮಾಡ್ಕೊಳ್ತಾನಂತೆ. ಇದಕ್ಕೆ ಪ್ರಭು ಶ್ರೀರಾಮ ಒಪ್ತಾನೆ. ಆದರೆ ಬಂಟ ಹನುಮಂತ ಬಿಡಲ್ಲ. ಈ ವಿಚಾರ ತಿಳಿದ ಶ್ರೀರಾಮ ತನ್ನ ಉಂಗುರವನ್ನು ಪಾತಾಳಕ್ಕೆ ಎಸೆಯುತ್ತಾನಂತೆ. ಆಮೇಲೆ ಆಂಜನೇಯನನ್ನು ಕರೆದು, ನನ್ನ ಉಂಗುರ ಪಾತಾಳದಲ್ಲಿ ಬಿದ್ದಿದೆ, ಅದನ್ನು ತಂದು ಕೊಡ್ತೀಯಾ ಅಂತ ಕೇಳ್ತಾನಂತೆ. ಸ್ವಾಮಿನಿಷ್ಠೆಗೆ ಹೆಸರಾದ ಆಂಜನೇಯ ಎರಡು ಮಾತನಾಡದೆ ಅಂದರೆ ಎದುರು ಮಾತನಾಡದೆ ಪಾತಾಳಕ್ಕೆ ಧುಮುಕ್ತಾನೆ. ಪಾತಾಳಕ್ಕೆ ತಲುಪಿದಾಗ ಆಂಜನೇಯನಿಗೆ ಪಾತಾಳ ಲೋಕದ ರಾಜ ಬಲಿ ಸಿಗ್ತಾನೆ. ಆತ, ಯಾರು ನೀನು, ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಆಂಜನೇಯ, ನಾನು ಅಯೋಧ್ಯೆಯ ರಾಜ ಪ್ರಭು ಶ್ರೀರಾಮನ ಬಂಟ ಹನುಮಂತ, ಆತನ ಉಂಗುರ ಪಾತಾಳಕ್ಕೆ ಬಿದ್ದಿದೆ, ನಾನು ಅದನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳ್ತಾನೆ. ಆಗ ಬಲಿ ಆಂಜನೇಯನ ಮಾತು ಕೇಳಿ ಉಂಗುರದ ಬಳಿ ಆತನನ್ನು ಕರೆದುಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ನೋಡಿದರೆ ಆಂಜನೇಯನಿಗೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅಲ್ಲಿ ಒಂದೇ ರೀತಿಯ ಉಂಗುರದ ಬೆಟ್ಟವೇ ಇರುತ್ತೆ, ಅಷ್ಟೊಂದು ಉಂಗುರಗಳು ಅಲ್ಲಿರ್ತವೆ. ಆಗ ಆಂಜನೇಯ ಇದೇನು ಹೀಗಿದೆ ಅಂತ ಬಲಿಗೆ ಕೇಳಿದಾಗ ಬಲಿ ಹೇಳ್ತಾನೆ, ಅಯ್ಯೋ ಮರುಳೆ, ಪ್ರತಿ ಯುಗದಲ್ಲಿಯೂ ಪ್ರಭು ಶ್ರೀರಾಮ ನಿನ್ನನ್ನು ಇಲ್ಲಿ ಕಳಿಸ್ತಾನೆ ಇರ್ತಾನೆ. ನಿನ್ನಂತೆ ಎಷ್ಟೋ ಆಂಜನೇಯರು ಇಲ್ಲಿಗೆ ಬರ್ತಾನೆ ಇರ್ತಾರೆ, ಉಂಗುರ ಹುಡುಕ್ತಾನೆ ಇರ್ತಾರೆ.
ಅಂತ ಬಲಿ ಹೇಳ್ತಾನೆ. ಮೇಲ್ನೋಟಕ್ಕೆ ಇದು ಒಂದು ಕಥೆ ಅಂತ ಅನಿಸುತ್ತೆ, ಆದರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇದರ ಒಳಾರ್ಥ ಏನಿರಬಹುದು ಅಂತ ಗಮನಿಸಿದ್ರೆ, ಅಷ್ಟೊಂದು ಉಂಗುರಗಳನ್ನು ರಾಜ ಶ್ರೀರಾಮ ಪಾತಾಳಕ್ಕೆ ಎಸೆದಿದ್ದಾನೆ ಅಂದರೆ ಈ ಬ್ರಹ್ಮಾಂಡದಲ್ಲಿ ಎಷ್ಟೊಂದು ಬಾರಿ ಈ ರಾಮಾಯಣ ನಡೆದಿರಬಹುದು, ಎಷ್ಟು ಕಲ್ಪಗಳು ಘಟಿಸಿ ಹೋಗಿರಬಹುದು, ಎಷ್ಟು ರಾಮರು ಎಷ್ಟು ಆಂಜನೇಯರು ಈ ಭೂಮಿಯ ಮೇಲೆ ಬಂದಿರಬಹುದು, ಕಾಲಚಕ್ರ ಹೇಗೆ ಸೃಷ್ಟಿ ಮತ್ತು ವಿನಾಶಗಳ ಮಧ್ಯೆ ತಿರುಗಿರಬಹುದು ಯೋಚನೆ ಮಾಡಿ. ಇನ್ನು ಈ ಕಲ್ಪ ಸಿದ್ಧಾಂತದ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ 3 ತತ್ವಗಳನ್ನ ನೋಡಿದಾಗ ಒಂದು ಕ್ಷಣಕ್ಕೆ ಇದು ತ್ರಿಮೂರ್ತಿಗಳು ಅಂತ ಅನಿಸುತ್ತೆ. ಆದರೆ ದೇವರು ಅನ್ನೋ ನಂಬಿಕೆಯನ್ನು ದೂರ ಇಟ್ಟು ನೋಡಿದರೆ ಈ 3 ತತ್ವಗಳು ವಿಜ್ಞಾನಕ್ಕೆ ತೀರಾ ಹತ್ತಿರದ ವಿಚಾರಗಳೇ ಆಗಿವೆ. ಬ್ರಹ್ಮ ಎಂದರೆ ಸೃಷ್ಟಿ, ವಿಷ್ಣು ಅಂದರೆ ಸ್ಥಿತಿ ಮತ್ತು ಮಹೇಶ್ವರ ಅಥವಾ ಹರ ಎಂದರೆ ಲಯ. ಈ 3 ಯಾರು ಹುಟ್ಟಿಸ್ತಾರೆ? ಆದಿಶಕ್ತಿ ಹುಟ್ಟಿಸ್ತಾಳೆ ಅಂತ ಪುರಾಣ ಹೇಳುತ್ತೆ. ಆದಿಶಕ್ತಿ ಅಂದರೆ ಮೂಲ ಶಕ್ತಿ ಅಥವಾ ಫಂಡಮೆಂಟಲ್ ಎನರ್ಜಿ. ಇದನ್ನು ನಾನು ಇನ್ನೂ ಸಿಂಪಲ್ ಆಗಿ ನಿಮಗೆ ಹೇಳೋದಾದರೆ, ಒಂದು ಹಸಿ ಮಣ್ಣನ್ನು ತೆಗೆದುಕೊಂಡು ನೀವು ಒಂದು ಮೂರ್ತಿಯನ್ನು ಮಾಡ್ತೀರಾ. ಮುಂಚೆ ಏನೂ ಇರಲಿಲ್ಲ, ಮೂರ್ತಿ ಆಯಿತು. ಅದಾದಮೇಲೆ ಆ ಮೂರ್ತಿ ಹಾಗೆ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ನೀವು ಅದೇ ಮೂರ್ತಿಯನ್ನು ಒಡೆದು ಚೂರು ಮಾಡ್ತೀರಾ, ಅದು ಲಯ ಆಯಿತು. ಸೃಷ್ಟಿ ಆಯಿತು, ಸ್ಥಿತಿ ಆಯಿತು, ಲಯ ಆಯಿತು. ಇದೆಲ್ಲವೂ ಆದಾಗಲೂ ಕೂಡ ಸ್ಥಿತಿಯಾಗಿ ಇರುವುದು ಒಂದೇ. ಅದೇನು ಹೇಳಿ? ಮಣ್ಣು. ಮುಂಚೆನೂ ಮಣ್ಣಿತ್ತು, ಈಗಲೂ ಮಣ್ಣಿದೆ, ಅಂದರೆ ಅದೇ ಕಣ. ಹೀಗೆ ನೀವು ಇದನ್ನು ದೇವರು ಅನ್ನೋದನ್ನು ಬಿಟ್ಟು ವೈಜ್ಞಾನಿಕವಾಗಿ ನೋಡಿದರೂ ಕೂಡ ಈ ತತ್ವಗಳಲ್ಲಿ ಏನೋ ತಥ್ಯ ಇದೆ ಅಂತ ಅನಿಸುತ್ತೆ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಪಾಲನೆ ಮಾಡ್ತಾನೆ, ಹರ ಲಯ ಮಾಡ್ತಾನೆ. ಇಲ್ಲಿ ಬ್ರಹ್ಮನ ಕೆಲಸ ಬಿಗ್ ಬ್ಯಾಂಗ್ ಸಿದ್ಧಾಂತಕ್ಕೆ ಸರಿ ಹೊಂದಿದ್ರೆ, ಹರನ ಕೆಲಸ ಬಿಗ್ ಕ್ರಂಚ್ ಸಿದ್ಧಾಂತಕ್ಕೆ ಸರಿ ಹೋಗುತ್ತೆ. ಅಂದರೆ ಬ್ರಹ್ಮಾಂಡದ ಲಯದ ಸಿದ್ಧಾಂತಕ್ಕೆ ಸರಿ ಹೊಂದುತ್ತೆ. ಆದರೆ ಪ್ರಶ್ನೆ ಮತ್ತೆ ಅದೇ ಹುಟ್ಟುಕೊಳ್ಳುತ್ತೆ, ಯಾಕೆ ಇದು ಚಕ್ರ ಹೇಗೆ ತಿರುಗುತ್ತೆ? ಯಾರಿಗಾಗಿ ಈ ಚಕ್ರ ತಿರುಗುತ್ತೆ? ಬ್ರಹ್ಮಾಂಡ ಸೃಷ್ಟಿ ಆಯಿತು, ಸಾವಿರಾರು ವರ್ಷಗಳ ಕಾಲ ಇರುತ್ತೆ, ಆಮೇಲೆ ಎಲ್ಲವೂ ನಾಶ ಆಗುತ್ತೆ. ಆದರೆ ಯಾಕೆ ಹೀಗೆ? ಇದರ ಹಿಂದೆ ಏನು ರಹಸ್ಯ ಇದೆ? ಈ ಪ್ರಶ್ನೆಗೆ ಉತ್ತರ ಏನು ಅಂದರೆ ಗೊತ್ತಿಲ್ಲ ಅಷ್ಟೇ. ಇನ್ನು ಕೆಲವರು ಹೇಳ್ಬೋದು, ಮನುಷ್ಯನಿಗೆ ಬುದ್ಧಿ ಕಲಿಸಲು, ಸುಜ್ಞಾನ ಕಲಿಸಲು ಈ ಎಲ್ಲ ಲೀಲೆಗಳನ್ನು ಭಗವಂತ ಆಡಿಸ್ತಾನೆ ಅಂತ. ಆದರೆ ಕೇವಲ ಮನುಷ್ಯನಿಗಾಗಿ ಬ್ರಹ್ಮಾಂಡದ ಸೃಷ್ಟಿಯಾಗಿ ಲಯ ಆಗುತ್ತಾ? ಇಡೀ ಬ್ರಹ್ಮಾಂಡದಲ್ಲಿ ಮನುಷ್ಯನ ಗಾತ್ರ ಎಷ್ಟು ಅಂತ ಗೊತ್ತಾ ನಿಮಗೆ? ಎಷ್ಟು ಚಿಕ್ಕದು, ಎಷ್ಟೊಂದು ನೆಗ್ಲಿಜಿಬಲ್, ಎಷ್ಟೊಂದು ನಗಣ್ಯ ಅಂತ ನೀವು ಯೋಚನೆ ಮಾಡಿದ್ರ? ಒಂದು ಬಿಳಿ ಹಾಳೆಯ ಮೇಲೆ ಒಂದು ಸಾಸಿವೆ ಕಾಳು ಹಾಕಿ ಅದನ್ನು ಸಾವಿರ ಚೂರು ಮಾಡಿ ಅದರ ಒಂದು ಚೂರನ್ನು ಆ ಬಿಳಿಯ ಹಾಳೆ ಮೇಲೆ ಇಟ್ಟು ನೋಡಿದರೆ ಅದು ಕಾಣುತ್ತಾ? ಹಾಗೆ ಬ್ರಹ್ಮಾಂಡದಲ್ಲಿ ಮನುಷ್ಯ ಎಂಬ ಪ್ರಾಣಿಯ ಬೆಲೆ ಮತ್ತು ಗಾತ್ರ ಹೀಗೆ ಅತ್ಯಂತ ಚಿಕ್ಕ ಅಥವಾ ಅತ್ಯಂತ ಕ್ಷುದ್ರ ಅಥವಾ ಅತ್ಯಂತ ಕ್ಷುಲ್ಲಕ. ಹೀಗಿರಬೇಕಾದ್ರೆ ಈ ಮನುಷ್ಯ ಅನ್ನೋ ಪ್ರಾಣಿಗಾಗಿ ಇಷ್ಟೊಂದು ಯುಗಗಳು, ಇಷ್ಟೊಂದು ಕಲ್ಪಗಳು, ಇಷ್ಟೊಂದು ಸೃಷ್ಟಿ ಲಯ ಆಗುತ್ತೆ ಅಂದರೆ ನಂಬಕ್ಕೆ ಸಾಧ್ಯನಾ? ಹಾಗಾದರೆ ಯಾರಿಗಾಗಿ ಈ ನಾಟಕ? ಗೊತ್ತಿಲ್ಲ. ಸ್ನೇಹಿತರೆ, ಇದು ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ. ಇನ್ನು ಈ ಬ್ರಹ್ಮಾಂಡದ ಕುರಿತಾಗಿ ಯೋಚನೆ ಮಾಡೋದಾದರೆ ಇನ್ನೊಂದು ಪರಿಕಲ್ಪನೆ ನಮ್ಮನ್ನು ಕಾಡಿಸುವಂಥ ಪರಿಕಲ್ಪನೆ ಇದೆ. ಈ ಬ್ರಹ್ಮಾಂಡದ ನಿಗೂಢತೆಯನ್ನು ಇನ್ನಷ್ಟು ನಿಗೂಢವಾಗಿ ಮಾಡುವಂಥ ಪರಿಕಲ್ಪನೆ ಇದೆ. ಅದು ಏನಂದರೆ ಅದು ಮಲ್ಟಿವರ್ಸ್. ಪ್ರಾಯಶಃ ನೀವು ಮಾರ್ವೆಲ್ ಸ್ಟುಡಿಯೋ ಅವರ ಚಿತ್ರಗಳನ್ನ ನೋಡಿದರೆ ಇದು ನಿಮಗೆ ಒಂದು ಹಂತಕ್ಕೆ ಅರ್ಥ ಆಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಮಲ್ಟಿವರ್ಸ್ ಅನ್ನೋದು ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಮುಂಚೆ ಏನಿದು ಮಲ್ಟಿವರ್ಸ್ ಅಂದರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ರಸಿದ್ಧ ಭೌತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರು ಈ ಬಹುವಿಶ್ವ ಸಿದ್ಧಾಂತವನ್ನು ಅಥವಾ ಕ್ವಾಂಟಮ್ ಸಿದ್ಧಾಂತವನ್ನು ಅಥವಾ ಮಲ್ಟಿವರ್ಸ್ ಸಿದ್ಧಾಂತವನ್ನು ಸಿದ್ಧಾಂತದ ಆಧಾರದ ಮೇಲೆ ಬೆಂಬಲಿಸಿದ್ದಾರೆ. ಅವರ ಪ್ರಕಾರ ನಮ್ಮ ವಿಶ್ವ ಒಂದು ದೊಡ್ಡ ಕಾಸ್ಮಿಕ್ ಲ್ಯಾಂಡ್ಸ್ಕೇಪ್ನ ಭಾಗ ಆಗಿದೆ. ಅಲ್ಲಿ ವಿಭಿನ್ನ ಭೌತಿಕ ನಿಯಮಗಳು ಮತ್ತು ಸ್ಥಿತಿಗಳನ್ನು ಹೊಂದಿರುವ ಲೆಕ್ಕವಿಲ್ಲದಷ್ಟು ಅಸಂಖ್ಯ ವಿಶ್ವಗಳು ಅಸ್ತಿತ್ವದಲ್ಲಿವೆ. ಈ ವಿಶ್ವಗಳು ಒಂದಕ್ಕೊಂದು ಸಂಪರ್ಕ ಇಲ್ಲದೇನೂ ಇರಬಹುದು ಅನ್ನೋದು ಅವರ ಊಹೆ. ಇನ್ನೂ ಸಿಂಪಲ್ ಆಗಿ ನಿಮಗೆ ಹೇಳೋದಾದರೆ ಈ ಮಲ್ಟಿವರ್ಸ್ ಅಂದರೆ ಒಂದಕ್ಕಿಂತ ಹೆಚ್ಚು ವಿಶ್ವಗಳು ಅಸ್ತಿತ್ವದಲ್ಲಿರುವ ಒಂದು ಕಲ್ಪನೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ವಿಶ್ವ ಇದೆ, ನಮ್ಮ ಯೂನಿವರ್ಸ್. ಅದರಲ್ಲಿ ಕೋಟಿಗಟ್ಟಲೆ ನಕ್ಷತ್ರಗಳಿವೆ, ಕೋಟಿಗಟ್ಟಲೆ ಗ್ರಹಗಳಿವೆ, ಸೋಲಾರ್ ಸಿಸ್ಟಮ್ ಇದೆ, ಉಪಗ್ರಹಗಳಿವೆ, ಕ್ಷುದ್ರ ಗ್ರಹಗಳಿವೆ, ಧೂಮಕೇತು, ಗ್ಯಾಲಕ್ಸಿ, ಕ್ಲಸ್ಟರ್, ಸೂಪರ್ ಕ್ಲಸ್ಟರ್ಸ್, ಇಂಟರ್ ಗ್ಯಾಲಕ್ಟಿಕ್ ಮೀಡಿಯಂ ಮತ್ತು ಈ ಭೂಮಿ ಮೇಲೆ ಇರುವ ಎಲ್ಲವೂ, ನಾನು, ನೀವು, ಇರಾನ್, ಅಮೆರಿಕ, ಭಾರತ, ಚೀನಾ, ಗಿಡ, ಮರ, ಪ್ರಾಣಿ, ಪಕ್ಷಿ, ಜಲಚರ, ಸಮುದ್ರ, ನದಿ ಎಲ್ಲವೂ ಸೇರಿ ಈ ವಿಶ್ವ. ಹೀಗೆ ಇವೆಲ್ಲವನ್ನೂ ಸೇರಿದ ನಮ್ಮ ವಿಶ್ವದ ಹಾಗೆ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಸಮಾನಾಂತರ ಪ್ಯಾರಲಲ್ ವಿಶ್ವಗಳು ಇರಬಹುದು ಮತ್ತು ಅಲ್ಲಿಯ ರೂಲ್ಸ್ ಆಫ್ ಫಿಸಿಕ್ಸ್ ಬೇರೆ ಇರಬಹುದು, ಅಲ್ಲಿಯ ಟೈಮ್ ಬೇರೆ ಇರಬಹುದು, ಹಾಗೆ ಆ ವಿಶ್ವಗಳ ರಚನೆ ಕೂಡ ಬೇರೆ ಆಗಿರಬಹುದು. ಉದಾಹರಣೆಗೆ ನಮ್ಮ ವಿಶ್ವದಲ್ಲಿ ಒಂದು ಘಟನೆ ಒಂದು ರೀತಿಯಾಗಿ ನಡೆದರೆ ಮತ್ತೊಂದು ವಿಶ್ವದಲ್ಲಿ ಅದೇ ಘಟನೆ ಬೇರೆ ರೀತಿಯಾಗಿ ನಡೀಬಹುದು.
ಉದಾಹರಣೆಗೆ ನಾನು ಗೌರಿ ಶಕ್ಕಿ ಈಗ ಈ ವಿಶ್ವದಲ್ಲಿ ಈ ಭೂಮಿ ಮೇಲೆ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬ ಆಂಕರ್ ಆಗಿ ಮಲ್ಟಿವರ್ಸ್ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಇದು ನಮ್ಮ ವಿಶ್ವದ ಉದಾಹರಣೆ. ಈಗ ನಾನು ಗೌರಿ ಶಕ್ಕಿ ಇನ್ನೊಂದು ವಿಶ್ವದಲ್ಲಿ ಇದೇ ಸಮಯಕ್ಕೆ ಒಬ್ಬ ಡಾಕ್ಟರ್ ಆಗಿ ಒಬ್ಬ ರೋಗಿಯ ಸರ್ಜರಿ ಮಾಡ್ತಾ ಇರ್ಬೋದು. ಮತ್ತೊಂದು ವಿಶ್ವದಲ್ಲಿ ಇದೇ ಗೌರಿ ಶಕ್ಕಿ ರಿಟೈರ್ಡ್ ಆಗಿ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಕಾಲ ಕಳೀತಾ ಇರ್ಬೋದು. ಇನ್ನೊಂದು ವಿಶ್ವದಲ್ಲಿ ನಾನು ಹೈಸ್ಕೂಲ್ ಪರೀಕ್ಷೆ ಬರೀತಾ ಇರ್ಬೋದು. ಇನ್ನೊಂದು ವಿಶ್ವದಲ್ಲಿ ನಾನು ಇನ್ನೂ ಹುಟ್ಟಿಯೇ ಇರದೇ ಇರಬಹುದು. ಸೊ ಒಂದೊಂದು ಯೂನಿವರ್ಸ್ನಲ್ಲಿ ಒಂದೊಂದು ಸ್ಥಿತಿಯಲ್ಲಿ ನಾನಿರಬಹುದು. ಇದೆಲ್ಲವನ್ನು ವಿಜ್ಞಾನ ಕ್ವಾಂಟಮ್ ಭೌತಶಾಸ್ತ್ರ ಸಿದ್ಧಾಂತದ ಮೂಲಕ ವಿವರಿಸುತ್ತೆ. ಸ್ನೇಹಿತರೆ, ಈ ಕ್ವಾಂಟಮ್ ಸಿದ್ಧಾಂತ ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದು ಆಧುನಿಕ ಭೌತಶಾಸ್ತ್ರದ ಒಂದು ಮೂಲಭೂತ ಶಾಖೆ ಆಗಿದೆ. ಇದು ಅತಿ ಸೂಕ್ಷ್ಮ ಕಣಗಳಾದ ಪರಮಾಣುಗಳು ಮತ್ತು ಅಂದರೆ ಆಟಮ್ಸ್ ಮತ್ತು ಉಪ ಪರಮಾಣು ಕಣಗಳಾದ ಎಲೆಕ್ಟ್ರಾನ್ಗಳು, ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳಂತಹ ಅವುಗಳ ನಡವಳಿಕೆಯನ್ನು ಮತ್ತು ಅವುಗಳ ನಡುವಿನ ಶಕ್ತಿಯ ವಿನಿಮಯವನ್ನು ವಿವರಿಸುತ್ತದೆ. ಇನ್ನೂ ಸುಲಭವಾಗಿ ಈ ಕ್ವಾಂಟಮ್ ಸಿದ್ಧಾಂತವನ್ನು ನಿಮಗೆ ಅರ್ಥ ಮಾಡಿಸಬೇಕು ಅಂದರೆ, ನಮ್ಮ ಸುತ್ತಮುತ್ತಲಿನ ದೊಡ್ಡ ವಸ್ತುಗಳಾದ ಉದಾಹರಣೆಗೆ ಈ ಟೇಬಲ್ ಅಥವಾ ಒಂದು ಕ್ರಿಕೆಟ್ ಬಾಲ್ ಅಥವಾ ಕಾರ್ ಅಥವಾ ಈ ಮನೆ, ಇದೆಲ್ಲವೂ ಹೇಗೆ ವರ್ತಿಸುತ್ತೆ ಅಂತ ಅನ್ನೋದನ್ನು ನೀವು ಕ್ಲಾಸಿಕಲ್ ಫಿಸಿಕ್ಸ್ ಮೂಲಕ ತಿಳಿದುಕೊಳ್ಬೋದು. ಆದರೆ ಒಂದು ವಸ್ತುವಿನ ಚಿಕ್ಕ ಕಣ, ಪರಮಾಣು ಅಂತ ನಾವೇನು ಕರಿತೀವಿ, ಆ ಪರಮಾಣುವಿನ ಕಣಗಳು ಹೇಗೆ ವರ್ತಿಸ್ತವೆ ಅನ್ನೋದನ್ನು ತಿಳಿಯೋಕೆ ನಮಗೆ ಕ್ಲಾಸಿಕಲ್ ಫಿಸಿಕ್ಸ್ ಮೂಲಕ ಸಾಧ್ಯ ಇಲ್ಲ. ಹೀಗಾಗಿ ಇಂತಹ ಪರಮಾಣುಗಳ ವರ್ತನೆಗಳನ್ನು ತಿಳಿಯೋಕೆ ನಾವು ಬಳಸೋದೇ ಕ್ವಾಂಟಮ್ ಭೌತಶಾಸ್ತ್ರ ಸಿದ್ಧಾಂತ. ಕ್ವಾಂಟಮ್ ಸಿದ್ಧಾಂತವು ಆ ಸೂಕ್ಷ್ಮ ಪ್ರಪಂಚದ ವಿಶಿಷ್ಟ ಮತ್ತು ಅಚ್ಚರಿಯ ನಿಯಮಗಳನ್ನು ನಿಮಗೆ ವಿವರಿಸುತ್ತೆ. ಹಾಗಾದರೆ ಈ ಕ್ವಾಂಟಮ್ ಸಿದ್ಧಾಂತವು ಮಲ್ಟಿವರ್ಸ್ ಬಗ್ಗೆ ಏನು ಹೇಳುತ್ತೆ? ಬನ್ನಿ ನೋಡೋಣ. ಬಹುವಿಶ್ವ ಕಲ್ಪನೆಯು ಕ್ವಾಂಟಮ್ ಸಿದ್ಧಾಂತದ ಒಂದು ವ್ಯಾಖ್ಯಾನದಿಂದ ಅಂದರೆ ಮೆನಿ ವರ್ಲ್ಡ್ ಇಂಟರ್ಪ್ರಿಟೇಷನ್ ಎಂಬುದರಿಂದ ಬಂದಿದೆ. ಮೆನಿ ವರ್ಲ್ಡ್ಸ್ ಇಂಟರ್ಪ್ರಿಟೇಷನ್ MWI. ಈ ವ್ಯಾಖ್ಯಾನವನ್ನು 1957ರಲ್ಲಿ ಭೌತ ವಿಜ್ಞಾನಿ ಹಗ್ ಎವರೆಟ್ ಅವರು ರೂಪಿಸ್ತಾರೆ. ಇದು ಸೂಪರ್ ಪೊಸಿಷನ್ ಮತ್ತು ಮಲ್ಟಿವರ್ಸ್ ಬಗ್ಗೆ ಹೇಳುತ್ತೆ. ಇದರ ಪ್ರಕಾರ ಕ್ವಾಂಟಮ್ ಸಿದ್ಧಾಂತದಲ್ಲಿ ಒಂದು ಕಣವು ಬಹು ಸ್ಥಿತಿಗಳಲ್ಲಿ ಇರುತ್ತದೆ. MWI ಪ್ರಕಾರ ಯಾವುದೇ ಕ್ವಾಂಟಮ್ ಘಟನೆ ಸಂಭವಿಸಿದಾಗ ವಿಶ್ವವು ವಿಭಜನೆಗೊಳ್ಳುತ್ತದೆ ಮತ್ತು ಪ್ರತಿಯೊಂದು ಪಾಸಿಬಲ್ ರಿಸಲ್ಟ್ಸ್ಗೆ ಒಂದು ಪ್ಯಾರಲಲ್ ವರ್ಲ್ಡ್, ಸಮಾನಾಂತರ ವಿಶ್ವ ಸೃಷ್ಟಿಯಾಗುತ್ತೆ. ಹೀಗಾಗಿ ಪ್ರತಿಯೊಂದು ಕ್ವಾಂಟಮ್ ಘಟನೆಯು ಉದಾಹರಣೆಗೆ ಒಂದು ಎಲೆಕ್ಟ್ರಾನ್ನ ಚಲನೆ ಒಂದು ಹೊಸ ವಿಶ್ವವನ್ನು ಸೃಷ್ಟಿ ಮಾಡುತ್ತೆ. ಇದರಿಂದಾಗಿ ಅಸಂಖ್ಯಾತ ವಿಶ್ವಗಳು ಅಸ್ತಿತ್ವದಲ್ಲಿರಬಹುದು. ಪ್ರತಿಯೊಂದು ಕೂಡ ಒಂದೊಂದು ಸಂಭವನೀಯ ಫಲಿತಾಂಶವನ್ನು ಪ್ರತಿನಿಧಿಸುತ್ತವೆ. ಈ ವಿಶ್ವಗಳು ಒಂದಕ್ಕೊಂದು ಸಂಪರ್ಕ ಇರೋದಿಲ್ಲ. ಆದ್ದರಿಂದ ನಾವು ಇತರೆ ವಿಶ್ವಗಳನ್ನು ಗಮನಿಸಲು ಸಾಧ್ಯವಿಲ್ಲ ಅಂತ ಕ್ವಾಂಟಮ್ ಸಿದ್ಧಾಂತ ಹೇಳುತ್ತೆ. ಅಂದರೆ ಇಲ್ಲಿ ಒಬ್ಬ ಗೌರಿ ಶಕ್ಕಿ ಇದ್ದಾನೆ ಮತ್ತು ಆ ಬೇರೆ ವಿಶ್ವದಲ್ಲಿ ಕೂಡ ನನ್ನಂತೆ ಇನ್ನೊಬ್ಬ ಗೌರಿ ಶಕ್ಕಿ ಇರ್ತಾನೆ. ಆದರೆ ಈ ವಿಶ್ವಗಳಿಗೆ ಸಂಪರ್ಕ ಇರದೇ ಇರೋದ್ರಿಂದ ನಾನು ಅಲ್ಲಿ ಇರುವ ಗೌರಿ ಶಕ್ಕಿ ಹೇಗಿದ್ದಾನೆ ಅಥವಾ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಗಮನಿಸೋಕೆ ಸಾಧ್ಯ ಆಗೋದಿಲ್ಲ. ಸ್ನೇಹಿತರೆ, ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಬರುವ ಒಂದು ಮಾತನ್ನು ನಾವು ನೆನಪಿಸ್ಕೊಳ್ಬೇಕು. ಅದೇನೆಂದರೆ ಜಗತ್ತು ಒಂದು ಮಾಯೆ ಅಂತ. ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿಗಳು ಹೇಳಿರುವ ಒಂದು ಮಾತು ನಂಗೆ ನೆನಪಿಗೆ ಬರುತ್ತೆ. ಅವ್ರ ಫೋಟೋದಲ್ಲಿ ನಿಮ್ಗೆ ಯಾವಾಗಲೂ ಕಾಣುತ್ತೆ. ಅದೇನೆಂದರೆ ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು ಅಂತ. ಸೊ ಇಲ್ಲಿರೋದೆಲ್ಲ ಮಾಯೆ, ಅಲ್ಲಿರೋದು ನಿಜವಾದ್ದು ಅನ್ನೋ ಮಾತು ಇಲ್ಲಿ ಬರುತ್ತೆ. ಬಟ್ ಕ್ವಾಂಟಮ್ ಸಿದ್ಧಾಂತ ಇದನ್ನು ಹೇಳೋದಿಲ್ಲ. ಇಲ್ಲೂ ಇದೆ ಅಲ್ಲೂ ಇದೆ ಅನ್ನೋ ಮಾತನ್ನು ಹೇಳುತ್ತೆ. ಇನ್ನು ಸ್ನೇಹಿತರೆ, ಮಲ್ಟಿವರ್ಸ್ ಬಗ್ಗೆ ನಮ್ಮ ಹಿಂದೂ ಪುರಾಣಗಳು ಏನು ಹೇಳ್ತವೆ ಅನ್ನೋದನ್ನು ಒಂದ್ಸಲ ನೋಡೋಣ. ಭಾಗವತ ಪುರಾಣದಲ್ಲಿ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ವಿಶ್ರಾಂತಿಯಲ್ಲಿರುವ ದೃಶ್ಯವನ್ನು ನೀವು ನೋಡಿರ್ತೀರ. ಅವನ ದೇಹದ ರೋಮಕೂಪಗಳಿಂದ ಅಸಂಖ್ಯ ಬ್ರಹ್ಮಾಂಡಗಳು ಗುಳಿಗಿಯಂತೆ ಬಬಲ್ಸ್ ರೀತಿ ಉಗಮವಾಗ್ತಾ ಇರ್ತವಂತೆ. ಇದು ಪ್ರತಿಯೊಂದು ಕ್ವಾಂಟಮ್ ಘಟನೆಗಳು ಒಂದು ಹೊಸ ವಿಶ್ವವನ್ನು ಸೃಷ್ಟಿ ಮಾಡುತ್ತವೆ ಅನ್ನೋದಕ್ಕೆ ಭಾರಿ ಹತ್ತಿರದ ಸಾಕ್ಷಿ ಅನಿಸುತ್ತೆ. ಹೀಗೆ ಪ್ರತಿಯೊಂದು ಬ್ರಹ್ಮಾಂಡವು ತನ್ನದೇ ಆದ ಬ್ರಹ್ಮ, ತನ್ನದೇ ಆದ ವಿಷ್ಣು ಮತ್ತು ತನ್ನದೇ ಆದ ಶಿವನನ್ನು ಹೊಂದಿವೆ. ಈ ಬ್ರಹ್ಮಾಂಡಗಳು ಒಂದಕ್ಕೊಂದು ಸ್ವತಂತ್ರವಾಗಿರ್ತವೆ ಮತ್ತು ತಮ್ಮದೇ ಆದ ಕಾಲಚಕ್ರವನ್ನು ಅನುಸರಿಸ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆ ಇದೆ. ಆ ಕಥೆನ ಒಂದ್ಸಲ ಗಮನಿಸೋಣ. ಒಂದ್ಸಲ ಏನಾಗುತ್ತೆ ಅಂದರೆ, ಬ್ರಹ್ಮನು ತನ್ನ ಸೃಷ್ಟಿಯ ತಾಕತ್ತು ಏನು ಅಂತ ತೋರಿಸಲು ಮಹಾವಿಷ್ಣುವಿನ ಹತ್ರ ಹೋಗ್ತಾನಂತೆ. ಆಗ ಮಹಾವಿಷ್ಣುವಿನ ದ್ವಾರಪಾಲಕರು ಬ್ರಹ್ಮನನ್ನು ತಡಿತಾರೆ. ತಡೆದು ಕೇಳ್ತಾರೆ, ಯಾರು ನೀನು ಅಂತ. ಬ್ರಹ್ಮನಿಗೆ ಆಶ್ಚರ್ಯ ಆಗುತ್ತೆ. ನನ್ನನ್ನೇ ಗುರುತು ಹಿಡಿಲಿಲ್ವಾ ನೀವು ಅಂತ. ನಾನು ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮ ಅಂತ ದ್ವಾರಪಾಲಕರಿಗೆ ಹೇಳ್ತಾನೆ ಈ ಬ್ರಹ್ಮ. ಆಗ ದ್ವಾರಪಾಲಕರು ಕೇಳ್ತಾರಂತೆ, ನಿನ್ನ ಯಾವ ಬ್ರಹ್ಮಾಂಡದ ಬ್ರಹ್ಮ ಅಂತ. ಬ್ರಹ್ಮನಿಗೆ ಕೋಪ ಬರುತ್ತೆ. ಏನು ಅಪಹಾಸ್ಯ ಮಾಡ್ತಾ ಇದ್ದಾರೆ ಇವರು ಅಂತ ಆತ ಅಂದ್ಕೊಳ್ತಾನೆ. ಬ್ರಹ್ಮಾಂಡ ಒಂದೇ, ಅದಕ್ಕೆ ಬ್ರಹ್ಮ ಕೂಡ ಒಬ್ಬನೇ ಅಂತ ಬ್ರಹ್ಮ ಹೇಳಿದಾಗ ದ್ವಾರಪಾಲಕರು ಬ್ರಹ್ಮನನ್ನು ಕರೆದುಕೊಂಡು ಹೋಗಿ ತೋರಿಸ್ತಾರೆ. ಏನಂತ ತೋರಿಸ್ತಾರೆ ಅಂದರೆ, ನಿನ್ನಂಥ ಹಲವು ಬ್ರಹ್ಮಂದರು ಅಲ್ಲಿದ್ದಾರೆ. ಈಗ ಹೇಳು, ನೀನು ಯಾವ ಬ್ರಹ್ಮಾಂಡದ ಬ್ರಹ್ಮ ಎಂದು. ಈ ಪ್ರಶ್ನೆ ಕೇಳಿದಾಗ ಬ್ರಹ್ಮನಿಗೆ ಅರಿವಾಗುತ್ತೆ, ನಾನು ಒಂದು ಬ್ರಹ್ಮಾಂಡದ ಬ್ರಹ್ಮ ಮಾತ್ರ.
ನನಗೆ ಚತುರ್ಮುಖ ಇದೆ. ಹಾಗೆ ಇಲ್ಲಿ ಹಲವು ಬ್ರಹ್ಮಂದಿರಿದ್ದಾರೆ. ಒಬ್ಬನಿಗೆ 1 ತಲೆ ಇದೆ, ಇನ್ನೊಬ್ಬನಿಗೆ 5, ಇನ್ನೊಬ್ಬನಿಗೆ 7. ಹಾಗಾದರೆ ಅಸಂಖ್ಯಾತ ಬ್ರಹ್ಮಾಂಡಗಳು ಮಹಾವಿಷ್ಣುವಿನಿಂದ ಉಗಮವಾಗ್ತವೆ. ಅದೆಲ್ಲದಕ್ಕೂ ಪ್ರತ್ಯೇಕ ಬ್ರಹ್ಮನಿದ್ದಾನೆ ಅಂತ ಬ್ರಹ್ಮನಿಗೆ ಅರ್ಥ ಆಗುತ್ತಂತೆ. ಹೀಗಾಗಿ ಸೃಷ್ಟಿ ಮಾಡೋದು ತಾನೊಬ್ಬನೇ ಅಂದ್ಕೊಂಡ್ರೂ ಆತನ ಅಹಂಕಾರ ಕಳೆಯುತ್ತಂತೆ. ಈ ಕಥೆನ ನಾವು ನಂಬಬಹುದು, ಬಿಡಬಹುದು. ಆದರೆ ಭಾಗವತ ಪುರಾಣದ ಈ ಕಥೆಯ ಪ್ರಕಾರ ಒಂದು ಅರ್ಥ ಆಗೋದೇನೆಂದರೆ ಬ್ರಹ್ಮ ಅನ್ನೋದು ಒಬ್ಬನೇ ಅಲ್ಲ ಅಂತ. ಇದಕ್ಕೆ ಇನ್ನೂ ಒಂದು ಸಾಕ್ಷಿ ಅಂತ ನಾವು ಕೊಡೋದಾದರೆ ಅಥವಾ ನೋಡೋದಾದರೆ ಅದು ಮಹಾಭಾರತದ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಶ್ಲೋಕ. ಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ಇಲ್ಲಿ ತೋರಿಸ್ತಾನೆ. ಎಲ್ಲ ವಿಶ್ವಗಳು, ಎಲ್ಲ ಲೋಕಗಳು, ಎಲ್ಲ ದೇವತೆಗಳು, ಎಲ್ಲ ಜೀವಿಗಳು, ಎಲ್ಲ ಕಾಲದ ಸಂಕೀರ್ಣತೆಯನ್ನು ಒಳಗೊಂಡಿರುವ ಅನಂತ ಶಕ್ತಿಯಾಗಿ ಕೃಷ್ಣನು ಅರ್ಜುನನ ಮುಂದೆ ಕಾಣಿಸ್ಕೊಳ್ತಾನೆ. ಅರ್ಜುನನು ಒಂದೇ ಸಮಯದಲ್ಲಿ, ಒಂದೇ ಕ್ಷಣದಲ್ಲಿ ಅಸಂಖ್ಯ ರೂಪಗಳು, ಜೀವನಗಳು, ಘಟನೆಗಳನ್ನು ಒಂದು ದೈವಿಕ ರೂಪದಲ್ಲಿ ನೋಡ್ತಾನೆ. ಕೃಷ್ಣ ತಾನು ಎಲ್ಲವನ್ನೂ ಒಳಗೊಂಡಿರುವ ಸರ್ವೋಚ್ಚ ಶಕ್ತಿ ಅಂತ ತಿಳಿಸ್ತಾನೆ. ಇದರ ಅರ್ಥ ಲೋಕ ಒಂದೇ ಇಲ್ಲ, ಅಸಂಖ್ಯಾತ ಲೋಕಗಳು ಹಿರಣ್ಯ ಗರ್ಭದಲ್ಲಿವೆ. ಇದನ್ನೇ ನಮ್ಮ ಪೂರ್ವಜರು ಈ ರೀತಿ ಹೇಳಿರಬಹುದಾ? ಸ್ನೇಹಿತರೆ, ಹೀಗೆ ವಿಶ್ವದ ಉಗಮವನ್ನು ಅರ್ಥ ಮಾಡಿಕೊಳ್ತಾ ಹೋದರೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಬೇಕಾಗುತ್ತೆ. ವಿಜ್ಞಾನವನ್ನು ಖಂಡಿತ ನಾವು ಅಧ್ಯಯನ ಮಾಡಲೇಬೇಕು. ಯಾಕೆಂದರೆ ವಿಜ್ಞಾನ ನಿಂತ ನೀರಲ್ಲ. ಇದಮಿತ್ತಮ್ ಅಂತ ಅದು ಏನೂ ಹೇಳೋದಿಲ್ಲ. ಇದೇ ಫೈನಲ್ ಅಂತ ವಿಜ್ಞಾನ ಯಾವಾಗಲೂ ಹೇಳೋದಿಲ್ಲ. ಅದನ್ನು ನಾವು ಅಧ್ಯಯನ ಮಾಡ್ತಾನೆ ಇರಬೇಕು. ಅದ್ರ ಜೊತೆಗೆ ನಮ್ಮ ಹಿರಿಯರು ಹೇಳಿರೋ ಮಾತುಗಳನ್ನ, ನಮ್ಮ ಗ್ರಂಥಗಳನ್ನ ತಿರುವು ಹಾಕಿದರೆ ಪ್ರಾಯಶಃ ಈ ವಿಜ್ಞಾನ ಹೇಳಿರುವಂಥ ವಿಚಾರಗಳು ಎಲ್ಲೋ ಒಂದು ಕಡೆ ರಿಲೇಟ್ ಆಗ್ಬೋದು ಅಥವಾ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಮಗೆ ಸಹಾಯ ಆಗ್ಬೋದು. ಆದರೆ ಎಲ್ಲವೂ ಕೂಡ ಒಂದು ಪ್ರೊಸೆಸ್. ವಿಶೇಷವಾಗಿ ವಿಜ್ಞಾನ ಅನ್ನೋದೊಂದು ಪ್ರೊಸೆಸ್. ಯಾವುದಕ್ಕೂ ಫುಲ್ ಸ್ಟಾಪ್ ಅಂತ ಇರೋದಿಲ್ಲ. ಜೊತೆಗೆ ಕಣ್ಣಿಗೆ ಕಾಣೋದಷ್ಟೇ ಸತ್ಯ ಎಂದೇನಲ್ಲ. ಸತ್ಯ ಕಣ್ಣಿಗೆ ಕಾಣದೆ ಕೂಡ ಇರಬಹುದು. ಉದಾಹರಣೆಗೆ ನಮ್ಮ ದೇಹದ ಮೇಲೆ ಅಸಂಖ್ಯಾತ ಸೂಕ್ಷ್ಮ ಜೀವಿಗಳು ವಾಸಿಸ್ತವೆ. ಅವುಗಳು ವಾಸ ಮಾಡೋದು ನಮಗೆ ಗೊತ್ತು. ಆದರೆ ಅವುಗಳಿಗೆ ತಾವು ಮನುಷ್ಯರ ದೇಹದ ಮೇಲೆ ವಾಸ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಿಲ್ಲ. ಅಸಲಿಗೆ ಅವುಗಳ ಪಾಲಿಗೆ ಮನುಷ್ಯ ಎಂಬುವನು ಇದಾನೆ ಅನ್ನೋದೇ ಗೊತ್ತಿಲ್ಲ. ಅವುಗಳಲ್ಲಿ ಕೆಲವು ಜೀವಿಗಳಿಗೆ ಈ ಸತ್ಯ ತಿಳಿದು ಇನ್ನೂ ಕೆಲವು ಜೀವಿಗಳಿಗೆ ಅವು ಹೇಳಿದರೆ ಏನು ಹೇಳ್ತಾ ಇದೆಯಾ ಮರ, ನೀನು ಮನುಷ್ಯ ಅನ್ನೋದೆಲ್ಲ ಮೂಢನಂಬಿಕೆ ಅಂತ ಹೇಳಿ ಬಾಯಿ ಮುಚ್ಚಿಸ್ಬಿಡ್ಬೋದು. ಯಾಕೆಂದರೆ ಅವು ಕಾಣಿಸ್ತಾ ಇಲ್ಲ. ಈ ಮನುಷ್ಯ ಕಾಣಿಸ್ತಾ ಇಲ್ಲ, ಅಸ್ತಿತ್ವವೇ ಇಲ್ಲ. ಇನ್ನೊಮ್ಮೆ ರಿವೈಂಡ್ ಮಾಡಿ ಕೇಳಿ. ಯಾಕೆಂದರೆ ಆ ಸೂಕ್ಷ್ಮ ಜೀವಿಯ ಜಾಗದಲ್ಲಿ ಮನುಷ್ಯ ಈ ಮಾತನ್ನು ಹೇಳಿದರೆ ಹೇಗಿರುತ್ತೆ? ದೇವರು ಅನ್ನೋದೇ ಇಲ್ಲ, ಸೃಷ್ಟಿ ಅನ್ನೋದೇ ಇಲ್ಲ. ಯಾಕೆಂದರೆ ನಮಗೆ ಕಾಣಿಸ್ತಾ ಇಲ್ಲ. ಹೀಗೆ ಸ್ನೇಹಿತರೆ, ಬ್ರಹ್ಮಾಂಡದ ರಹಸ್ಯಗಳನ್ನ ತಿಳಿಯುವಂಥದ್ದು ಬಹಳಷ್ಟಿದೆ. ಇವುಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಒಂದೇ ದಾರಿ, ವೈಜ್ಞಾನಿಕ ದಾರಿ. ಅದರ ಜೊತೆಗೆ ನಮ್ಮ ಪೂರ್ವಜರು ಹೇಳಿರುವ ಕೆಲವು ಸೂತ್ರಗಳನ್ನ ಅರ್ಥ ಮಾಡಿಕೊಂಡ್ರೆ, ಗ್ರಂಥಗಳನ್ನ ಅಭ್ಯಸಿಸಿದ್ರೆ ಪ್ರಾಯಶಃ ಈ ರಹಸ್ಯಗಳನ್ನ ಭೇದಿರಿಸಲು ಸಹಾಯಕ ಆಗ್ಬೋದು. ಸೊ ಅಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಕೂಡ ಇದಮಿತ್ತಮ್ ಅಂತ ಹೇಳ್ತಾ ಇಲ್ಲ. ಇದು ಹೀಗೆ ನಾವು ಹೇಳಿದ್ದೆ ಫೈನಲ್ ಅಂತ ಹೇಳ್ತಾ ಇಲ್ಲ. ಈ ಅರ್ಥ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಈ ಒಂದು ವಿಡಿಯೋ, ಪ್ರಾಯಶಃ ಮುಂದೆ ಕೂಡ ನಾವು ಇನ್ನಷ್ಟು ವಿಡಿಯೋಗಳನ್ನ ಮಾಡಬಹುದು. ಈ ವಿಡಿಯೋ ಕುರಿತಾಗಿ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ, ಈ ಸೃಷ್ಟಿಯ ಕುರಿತಾಗಿ ನೀವು ತಿಳಿದುಕೊಂಡದ್ದು, ನೀವು ಓದಿದ್ದು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.